ಆತ್ಮೀಯರೇ ಎಲ್ಲರಿಗೆ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಸೋಪಿನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಸೋಪ್ ಬಂದ್ಬಿಟ್ಟು ಒಂದು ಗ್ರಾಮ್ ಫ್ಲೋರ್ ಸೋಪ್ ಅಂತ ಕಡಲೆ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಒಂದು ಸೋಪ್ ಇದಾಗಿರುತ್ತೆ. ಮತ್ತು ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಒಂದು ಸೋಪ್. ಇದು ಬಂದ್ಬಿಟ್ಟು ನಿಮಗೆ 75 ಗ್ರಾಮಿನ ಒಂದು ಪ್ಯಾಕೇಜಿಂಗ್ ಆಗಿರುತ್ತೆ. ಇದು 75 ಗ್ರಾಮಿಗೆ ನಿಮಗೆ 40 ರೂಪಾಯಿ ಪ್ರೈಸ್ ರೇಂಜಲ್ಲಿ ನಿಮಗೆ ಸಿಗುತ್ತೆ. ಹೋಲ್ಸೇಲ್ ತೆಗೆದುಕೊಂಡು ನಿಮಗೆ ಒಂದು 38 ರೂಪಾಯಿ 36 ರೂಪಾಯಲ್ಲಿ ಈ ಒಂದು ಸೋಪ್ ಸಿಗುತ್ತೆ. ಮತ್ತು ಇದನ್ನು ಓಪನ್ ಮಾಡಿ ನೋಡೋಣ, ಒಳಗಡೆ ಯಾವ ರೀತಿ ಏನಿದೆ ಅಂತ ನೋಡೋಣ. ಈ ರೀತಿ ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಹಳದಿ ಕಲರದ್ದು ಒಂದು ಪ್ಲಾಸ್ಟಿಕಲ್ಲಿ ಕವರ್ ಮಾಡಿದರೆ ಇದು ಹಳದಿ ಕಲರ್ ಸೋಪ್ ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಮತ್ತು ಇದರ ಒಂದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪನಿ ಬಂದ್ಬಿಟ್ಟು ಸ್ನೇಹಿತರೆ, ಈ ಒಂದು ಗ್ರಾಮ್ ಫ್ಲೋರ್ ಸೋಪ್ ಈ ಸದ್ಗುರು ಆಯುರ್ವೇದಿಕ್ ಅವರು ಈ ಒಂದು ಸೋಪನ್ನು ಏನು ಮಾಡಿದರೆ ಇವ್ರ ಕಂಪ್ನಿಯವರು ತಯಾರು ಮಾಡಿದ್ದಾರೆ. ಮತ್ತು ಅವ್ರದ್ದೇ ಒಂದು ವಾಸವಿ ಹೆಲ್ತ್ ಕೇರ್ ಪ್ರೊಡಕ್ಟ್ಸ್ ಅನ್ನುವಂಥ ಒಂದು ಕಂಪ್ನಿ ಇದೆ. ಅವರು ಈ ಒಂದು ಪ್ರಾಡಕ್ಟನ್ನು ಏನು ಮಾಡಿದ ಗ್ರಾಮ್ ಫ್ಲೋರ್ ಸೋಪ್ ಅನ್ನುವಂಥದ್ದು ಈ ಒಂದು ಸೋಪನ್ನು ತಯಾರು ಮಾಡಿದ್ದಾರೆ. ಸ್ನೇಹಿತರೆ, ಇದರ ಒಂದು ಸೋಪಿನ ಒಂದು ಇಂಗ್ರೀಡಿಯೆಂಟ್ಸನ್ನು ನೋಡೋದಾದ್ರೆ ಸ್ನೇಹಿತರೆ, ಇದು ಒಂದು ಪ್ಯೂರ್ಲಿ ಅವ್ರು ಹೇಳೋ ಪ್ರಕಾರ ಪ್ಯೂರ್ಲಿ ಕಡಲೆ ಹಿಟ್ಟಿನಿಂದ ತಯಾರು ಮಾಡಿರುವಂಥ ಒಂದು ಸೋಪ್ ಆಗಿರ್ತದಂತೆ. ಆದರೆ ತಯಾರು ಮಾಡಲಿಕ್ಕೆ ಬರಲ್ಲ ಪೂರಾ ಒಂದು ಕಡಲೆ ಹಿಟ್ಟಿಂದ ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಿರ್ತಾರೆ ಸೋಪ್ ಮಾಡಲಿಕ್ಕೆ ಅಂತ. ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೇನು ಮಾಡಿದಾರಲ್ಲ ಅವೆಲ್ಲ ಏನಾಗುತ್ತೆ ನಿಮಗೆ ಆಯುರ್ವೇದಿಕ್ ಆಗಿರುತ್ತೆ. ಯಾವುದೇ ರೀತಿ ನಿಮಗೆ ಒಂದು ಸೈಡ್ ಎಫೆಕ್ಟ್ ಈ ಸೋಪಿನಿಂದ ಆಗಂಗಿಲ್ಲ. ಮತ್ತು ಒಟ್ಟಾರೆಯಾಗಿ ಇದರ ಒಂದು ಸೋಪಿನ ಒಂದು ಬೆನಿಫಿಟ್ಸ್ ಯೂಸಸನ್ನು ನಾವು ಹೇಳೋದಾದರೆ, ಇದರ ಒಂದು ಪ್ರಾಪರ್ಟೀಸ್ ಏನಪ್ಪ ಅಂದರೆ ಕಡಲೆ ಹಿಟ್ಟಿಂದು ಒಂದು ಗ್ರಾಮ್ ಫ್ಲೋರ್ ಸೋಪದು ಇದೇನು ಮಾಡುತ್ತಪ್ಪ ಅಂದರೆ ಕ್ಲೀನ್ಸಿಂಗ್ ಏಜೆಂಟಾಗಿ, ಅಂದರೆ ಕ್ಲೀನ್ ಮಾಡುತ್ತೆ. ಏನಾದರೂ ಡಸ್ಟ್ ಇತ್ತಂದರೆ ಏನಾದರೂ ಆಯಿಲ್ ಇತ್ತಂದರೆ ಏನು ಮಾಡಿದೆ ಚೆನ್ನಾಗಿ ಕ್ಲೀನ್ಸಿಂಗ್ ಏಜೆಂಟಾಗಿ ಕೆಲಸ ಮಾಡುತ್ತೆ. ಮತ್ತು ಇದು ಒಂದು ಸ್ಕಿನ್ ಪ್ರೊಟೆಕ್ಷನ್ಗೆ ಇದನ್ನು ಸೋಪನ್ನು ಯೂಸ್ ಮಾಡ್ತಾರೆ. ಮತ್ತು ಫೇರ್ನೆಸ್ ಚಂದ ಕಾಣೋ ಸಲುವಾಗಿ ಇದೊಂದು ಯೂಸ್ ಮಾಡ್ತಾರೆ. ಮತ್ತು ಕಾಂಪ್ಲೆಕ್ಷನ್ಸ್ ಅಂತಂದರೆ ಏನಾದರೂ ನ್ಯಾಚುರಲಾಗಿ ಏನು ಮಾಡುತ್ತಪ್ಪ ಅಂತ ಇದು ಮಾಡಿದ್ರೆ ಫೇರ್ನೆಸ್ಸನ್ನು ಕೊಡುತ್ತೆ. ಕೆಲವೊಂದಿಷ್ಟು ಆಯಿಂಟ್ಮೆಂಟ್ಗಳು ನಾವು ಇಥಿಕಲ್ ಅಲೋಪತಿಕಲ್ಲಿ ನೋಡಿರ್ತೇವೆ, ಕೆಲವೊಂದು ರಿಯಾಕ್ಷನ್ಗಳು ಆಗ್ತಾವೆ. ಅದೇ ರೀತಿ ಈ ಒಂದು ಸೋಪನ್ನು ನಾವು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ನಿಮಗೆ ರಿಯಾಕ್ಷನ್ಸ್ ಆಗಲ್ಲ. ನ್ಯಾಚುರಲ್ ಆಗಿ ಏನು ಮಾಡ್ತದೆ, ನಿಮ್ಮ ಒಂದು ಸ್ಕಿನ್ನಿಗೆ ಹೊಳಪನ್ನು ಕೊಡ್ತದೆ. ಮತ್ತು ಏನು ಮಾಡುತ್ತೆ ಈ ಒಂದು ಸೋಪ್ ಏನೆಲ್ಲ ಕೆಲಸ ಮಾಡ್ತಪ್ಪ ಅಂದರೆ ಒಂದು ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸನ್ನು ಹೊಂದಿರುತ್ತೆ. ಇನ್ ಕೇಸ್ ಏನಾದರೂ ಮೈಕ್ರೋಬ್ಸ್ ಇತ್ತಂದ್ರೆ ಅದನ್ನು ನಾಶ ಮಾಡುತ್ತೆ. ಮತ್ತು ಡೆಡ್ ಸ್ಕಿನ್ ಸೆಲ್ಸ್ ಇದ್ದರೂ ಸಹ ಏನು ಮಾಡುತ್ತೆ, ಅದನ್ನು ಒಂದು ಸಾಯಿಸ್ತದೆ ಮತ್ತು ರಿಮೂವ್ ಮಾಡುತ್ತೆ. ಮತ್ತು ಇವ್ರು ಹೇಳೋ ಪ್ರಕಾರ ಏನಾಗುತ್ತೆ ಅಂತಂದ್ರೆ, ಇದನ್ನು ಏನೋ ಒಂದು ಚರ್ಮದ ಕಾಂತಿಯಿಂದ ಏನು ಮಾಡುತ್ತೆ ಹೆಚ್ಚಿಗೆ ಮಾಡುತ್ತೆ. ಅದರ ಜೊತೆಗೆ ಏನು ಮಾಡುತ್ತೆ, ಮೊಡವೆಗಳಿಗೆ ಹೆಚ್ಚಾಗಿ ಇದನ್ನು ಯೂಸ್ ಮಾಡ್ತಾರೆ. ಅಂದರೆ ಮೊಡವೆಗಳಲ್ಲಿ ಮಕ್ಕಳ ಮೊಡವೆಗಳಾಗ್ತಾ ಇತ್ತಂದ್ರೂ ಸಹ ಅದಕ್ಕೂ ಸಹ ಈ ಒಂದು ಸೋಪನ್ನು ನೀವು ಯೂಸ್ ಮಾಡ್ಬೋದು. ಮತ್ತು ಇದೇನಾಗುತ್ತೆ ಅಂದ್ರೆ ನೈಸರ್ಗಿಕವಾಗಿ ಏನಾಗುತ್ತೆ, ಈ ನ್ಯಾಚುರಲ್ ಕಲರ್ ಇರುತ್ತಲ್ಲ ಅದಕ್ಕೆ ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಅಂದರೆ ಕಲರ್ ಚೇಂಜ್ ಆಗಂಗಿಲ್ಲ. ಕೆಲವೊಂದಿಷ್ಟು ಕ್ರೀಮ್ಗಳು ಅಪ್ಲೈ ಮಾಡ್ಕೊಂಡಾಗೆಲ್ಲ ಏನಾಗುತ್ತೆ ಅಂದರೆ ಕಲರ್ ಚೇಂಜಸ್ ಆಗೋ ಸಾಧ್ಯತೆ ಇರೋದ್ರಿಂದ ಏನಾಗುತ್ತೆ, ಈ ಒಂದು ಸೋಪನ್ನು ನೀವು ಅಪ್ಲೈ ಮಾಡ್ಕೋದ್ರಿಂದ ಯಾವುದೇ ರೀತಿ ನೀವು ಕಲರ್ ಚೇಂಜಸ್ ಆಗ ನ್ಯಾಚುರಲ್ ಆಗಿ ಕರೆಕ್ಟಾಗಿ ನಿಮಗೊಂದು ಏನಾಗುತ್ತೆ ಬಣ್ಣ ಇರ್ತಾ ಹೋಗುತ್ತೆ. ಮತ್ತು ಎಲ್ಲ ಋತುಗಳಲ್ಲಿ ಅಂತಂದ್ರೆ ಏನೋ ಅಂದರೆ ಈಗ ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ, ಯಾವ ಟೈಮಲ್ಲೂ ಇದನ್ನ ಏನು ಮಾಡ್ಬೋದಪ್ಪ ಅಂದರೆ ಈ ಒಂದು ಸೋಪನ್ನು ನೀವು ಯೂಸ್ ಮಾಡ್ಬೋದು ಸ್ನೇಹಿತರೆ. ಇದು ಇದರ ಒಂದು ಬೆನಿಫಿಟ್ಸ್ ಯೂಸಸ್ ಆಯಿತು. ಮತ್ತು ಇದನ್ನು ಯಾವ ರೀತಿ ನೀವು ಯೂಸ್ ಮಾಡ್ಬೋದಪ್ಪ ಅಂತಂದ್ರೆ ಯಾವ ರೀತಿ ನೀವು ಡೈಲಿ ಇದನ್ನು ಏನು ಮಾಡಬೇಕು, ನೀವು ಫೇಸಿಗೆ ಅಪ್ಲೈ ಮಾಡ್ಕೋಬೋದು, ಬಾಡಿಗೆ ಅಪ್ಲೈ ಮಾಡ್ಕೋಬೋದು. ಡೈಲಿ ಯಾವ ರೀತಿ ನೀವು ಒಂದು ರೆಗ್ಯುಲರ್ ಸಾಬೂನನ್ನು ಯೂಸ್ ಮಾಡ್ತಿರ್ತಾರಲ್ಲ ಅದೇ ರೀತಿ ಈ ಒಂದು ಸಾಬೂನನ್ನು ನೀವು ಯೂಸ್ ಮಾಡಿದ್ರೆ ಬೆಟರ್ ಅಂತ ಹೇಳ್ತೇನೆ. ಮತ್ತು ಸೈಡ್ ಎಫೆಕ್ಟ್ ಹೇಳೋದಾದ್ರೆ ಈ ಒಂದು ಸೋಪಿನ ಅಂದರೆ ಸೈಡ್ ಎಫೆಕ್ಟ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ. ನೀವು ಅದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಒಟ್ಟಾರೆಗೆ ಈ ಒಂದು ಸೋಪಿನ ಬಗ್ಗೆ ನಾವು ಹೇಳೋದಾದ್ರೆ ಈ ಒಂದು ಸೋಪ್ ಬಂದುಬಿಟ್ಟು ಒಂದು ಬೆಸ್ಟ್ ಸೋಪ್ ಅಂತ ಹೇಳ್ತೇನೆ. ಯಾಕಂದರೆ ಅದು ಯಾವುದೇ ಸೈಡ್ ಎಫೆಕ್ಟ್ಗಳು ಇರೋಂಗಿಲ್ಲ ನಿಮಗೆ. ಇದನ್ನು ನೀವು ಎಲ್ಲ ಒಂದು ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ ಈ ಒಂದು ಸೋಪ್. ಮತ್ತು ನಿಮ್ಗೆ ಏನಾದರೂ ತೊಂದರೆ ಇತ್ತಂದ್ರೆ ಏನಾದರೂ ಸ್ಕಿನ್ ಇನ್ಫೆಕ್ಷನ್ ಏನಾದರೂ ಇತ್ತಂದ್ರೆ ಅದು ಆಟೋಮೆಟಿಕ್ಕಾಗಿ ಈ ಒಂದು ಸೋಪನ್ನು ಏನು ಮಾಡ್ತದೆ ಕಡಿಮೆ ಮಾಡುತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಏನೋ ಡೌಟ್ಗಳಿದ್ದರೆ ಏನೋ ಮಾಹಿತಿ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮತ್ತೊಂದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.